ಕೃಷ್ಣ ನಿನ್ನ ತುಂಡತನ ಬಹಳವಾಗಿದೆ. ಬೆಳಗ್ಗಿನ ಸಾಯಂಕಾಲವರೆಗೆ ಎಲ್ಲ ಜನ ಬರ್ತಾರೆ, ಯಶೋಧ ನಿನ್ನ ಮಗ ಹಾಗೆ ಮಾಡ್ದ, ಯಶೋಧ ನಿನ್ನ ಮಗ ಹೀಗೆ ಮಾಡ್ದ, ಯಶೋಧ ನಿನ್ನ ಮಗ ಬೆಣ್ಣೆ ಚೆಲ್ಲಿದ, ಯಶೋಧ ನಿನ್ನ ಮಗ ಮೊಸರು ಚೆಲ್ಲಿದ ಅಂತ ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ದ. ಮಗನೇ ಅಲ್ಲ, ನಾನು ನಿನ್ನ ತಾಯಿ ಅಲ್ಲ ಅಂತ ಸಿಟ್ಟಿಗೆ ಬಂದು ಜೋರಾಗಿ ಸಿಟ್ಟಿಗೆ ಬಂದು ಬೈದ್ಲ ಅಂತ. ಕೃಷ್ಣ ಪರಮಾತ್ಮ ಅನೇಕ ಥರದ ತುಂಡತನವರು ಮಾಡ್ತಾ ಇದ್ದ. ಬಹಳ ತುಂಡತನ ಮಾಡೋದಕ್ಕಾಗಿ ಒಂದು ದಿವಸ ತಾಯಿ ಸಿಟ್ಟಿಗೆ ಬಂದು ಕೃಷ್ಣನ ಬೈದ್ಬಿಟ್ಲು. ಕೃಷ್ಣ ಸರ್ವೋತ್ತಮನಾದ ಪರಮಾತ್ಮ, ಅವನಿಗೆ ನಿದ್ದೆ ಇಲ್ಲ. ಇವನು ಸರ್ವೋತ್ತಮನಾದ ಪರಮಾತ್ಮ ಅನ್ನೋ ಬುದ್ಧಿ ತಾಯಿಗಿಲ್ಲ. ಇವನಿಗೆ ನಿದ್ದೆ ಇಲ್ಲ, ಅವಳಿಗೆ ಬುದ್ಧಿ ಇಲ್ಲ. ಚಿಕ್ಕ ಹಾವು ಕಂಡೇನು ಅಂಜಿಗಿ ಬರುತ್ತಿದೆ, ಕ್ಷಣ ಹೊತ್ತು ಎನ್ನ ಕೂಡ ಮಾತನಾಡೆ. ಪರಮಾತ್ಮ ತಾಯಿ ಜೊತೆ ಮಾತು ಬಿಟ್ಟಿದ್ದ. ಕೃಷ್ಣ ಪಕ್ಕದಲ್ಲೇ ಕೂತಾನೆ. ಕೃಷ್ಣ ಊಟಕ್ಕೆ ಬಾ ಅಂತ ಕರಿಲ್ಲ, ಬಲರಾಮ ಹಾಗೆ ಅವನನ್ನು ಕರ್ಕೊಂಡು ಬಾ ಅಂತ ಹೇಳ. ನಾನು ಯಾಕೆ ಸೋಲಿ ಅಂತ ಕೃಷ್ಣ, ನಾನು ಯಾಕೆ ಸೋಲಿ ಅಂತ ತಾಯಿ. ಇಬ್ಬರು ಸೋಲಿಕ್ಕೆ ತಯಾರಿಲ್ಲ, ಆದ್ರೆ ಇಬ್ಬರಿಗೂ ಮಾತಾಡಬೇಕು ಅಂತ ಅಪೇಕ್ಷೆ ಇದೆ. ಅದೇ ಪಲಂಗ ಮೇಲೆ ಮಲ್ಕೊಂಡು ಗೋಡೆ ಕಡೆ ಮುಖ ಮಾಡಿ ಮಲ್ಕೊಂಡ. ಏನಾದ್ರೂ ಕೃಷ್ಣನಿಗೆ ಹೇಳಬೇಕಾದ್ರೆ ಬಲರಾಮನ್ ದ್ವಾರ ಹೇಳ್ಬೇಕು ಎಲ್ರು. ಕೃಷ್ಣ ನಿನ್ನ ತುಂಡತನ ಬಹಳವಾಗಿದೆ, ಸಹನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬೆಳಗ್ಗಿನ ಸಾಯಂಕಾಲವರೆಗೆ ಎಲ್ಲ ಜನ ಬರ್ತಾರೆ, ಯಶೋಧ ನಿನ್ನ ಮಗ ಹಾಗೆ ಮಾಡ್ದ, ಯಶೋಧ ನಿನ್ನ ಮಗ ಹೀಗೆ ಮಾಡ್ದ, ಯಶೋಧ ನಿನ್ನ ಮಗ ಬೆಣ್ಣೆ ಚೆಲ್ಲಿದ, ಯಶೋಧ ನಿನ್ನ ಮಗ ಮೊಸರು ಚೆಲ್ಲಿದ ಅಂತ ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾರೆ. ನಾನು ಎಷ್ಟು ನೀನು ಕಂಪ್ಲೇಂಟನ್ನು ನಾನು ಸಹನ ಮಾಡ್ಕೊಳ್ಬೇಕು, ಸಾಕಾಗೋಗಿದೆ ನಿನ್ನ ಕೈಯಲ್ಲಿ. ನೀನು ನನ್ನ ಜೊತೆ ಮಾತಾಡಬೇಡ, ನಿನ್ನ ಮಗನೇ ಅಲ್ಲ, ನಾನು ನಿನ್ನ ತಾಯಿ ಅಲ್ಲ ಅಂತ ಸಿಟ್ಟಿಗೆ ಬಂದು ಜೋರಾಗಿ ಸಿಟ್ಟಿಗೆ ಬಂದು ಬೈದ್ಲ ಅಂತ. ಕೃಷ್ಣ ಅಂದ, ಸರಿ ನಾನು ಹೋಗ್ತೇನೆ, ನಾನು ನಿನ್ನ ಮಗನಲ್ಲ, ಸರಿ ನೀನು ನನ್ನ ತಾಯಿ ಅಲ್ಲ, ಸರಿ ನನ್ನ ಸಂತೋಷ, ಏನು ತೊಂದರೆ ಇಲ್ಲ ಅಂದ. ತಾಯಿಗೆ ಮಗನ ಮುಖ ನೋಡದೇ ಇದ್ರೆ, ಮಗನ ಜೊತೆ ಮಾತಾಡದೇ ಇದ್ರೆ, ಮಗನ ಉದ್ದಾಡದೇ ಇದ್ರೆ ತಾಯಿಯಂದ್ರಿಗೆ ಸಮಾಧಾನವೇ ಆಗುವ ಹಾಗಿಲ್ಲ. ಆದರೆ ಅವಳಿಗೂ ಸಿಟ್ಟು ಬಂತು. ಅವತ್ತು ಇವ್ರ ಜೊತೆ ಮಾತಾಡಬಾರ್ದು ಅಂತ ಬಿಟ್ಬಿಟ್ಲು. ಸರಿ ಮಾತು ಬಿಡು ಅಂತ ಇಬ್ಬರು ಮಾತು ಬಿಟ್ರು. ಒಂದೇ ಒಂದು ದಿನದ ಘಟನೆ ಇದು. ಏನಾದರೂ ಕೃಷ್ಣನಿಗೆ ಹೇಳಬೇಕಾದ್ರೆ ಬಲರಾಮನ್ ದ್ವಾರ ಹೇಳಬೇಕು ಎಲ್ಲರೂ. ಇವನು ತಾನು ಏನಾದರೂ ತಾಯಿಗೆ ಹೇಳಬೇಕಾದ್ರೆ ಬಲರಾಮ ದ್ವಾರ ಅವನು ಹೇಳಬೇಕು. ಸ್ವಲ್ಪ ಹೊತ್ತಾಯಿತು, 11 ಗಂಟೆ ಊಟದ ಸಮಯ. ತಾಯಿ ಅಡಿಗೆಲ್ಲ ಸಿದ್ಧಪಡಿಸಿದ್ಲು. ಬಲರಾಮ ಒಟ್ಟಿಗೆ ಬಾರೋ ಅಂತ ಕರೆದ. ಹಾಮ ಬಂದೆ ಅಂದ. ಜೊತೆಗೆ ಕೃಷ್ಣನು ಕರಿಬೇಕಾಗಿತ್ತು. ಅವಳು ಮಾತು ಬಿಟ್ಟಿದ್ದಾಳೆ, ಅವನ ಜೊತೆ ಮಾತಾಡುವಾಗಿಲ್ಲ. ಬಲರಾಮ ಹಾಗೆ ಅವನನ್ನು ಕೂಡ ಕರ್ಕೊಂಡು ಬಾ ಅಂತ ಹೇಳಿದ್ದು. ತಾನು ಕರೀಲಿಲ್ಲ. ಕೃಷ್ಣ ಪಕ್ಕದಲ್ಲೇ ಕೂತಾನೆ. ಕೃಷ್ಣ ಊಟಕ್ಕೆ ಬಾ ಅಂತ ಕರೀಲಿಲ್ಲ. ಬಲರಾಮ ಹಾಗೆ ಅವನನ್ನು ಕರ್ಕೊಂಡು ಬಾ ಅಂತ ಹೇಳ. ಇವನು ಹೇಳ್ದ, ಕೃಷ್ಣ ಅಮ್ಮ ಊಟ ಕರೀತಾ ಇದ್ದಾಳೆ ಬರ್ಬೇಕಂತ. ಅಣ್ಣ ಬರ್ತೇನೆ ಅಂತ ಹೇಳು ಅಂತ. ಇವನು ಡೈರೆಕ್ಟಾಗಿ ಬರ್ತೇನಮ್ಮ ಅಂತ ಹೇಳಿಲ್ಲ, ಅಣ್ಣನ ಹೇಳ್ದ. ಅಣ್ಣ ಬರ್ತೇನೆ ಅಂತ ಹೇಳೋದು ಅಣ್ಣನ ಥ್ರೂ ಅವನು ಕೂಡ ಹೇಳಿಸಿದ. ಬಲರಾಮನಿಗೆ ಸಂತೋಷ. ಇವರಿಬ್ಬರು ಜಗಳದಲ್ಲಿ ಲಾಭ ನನಗಿದೆ ಇವತ್ತು ಅಂತ. ಯಾವಾಗಲೂ ಕೃಷ್ಣ ಹತ್ರ ಆಗಿದ್ದ, ನಾನು ಅಮ್ಮನಿಗೆ ಹತ್ರ ಆಗಿದ್ದೀನಿ ಅಂತ ಸಂತೋಷ ಆಯಿತು. ಇಬ್ಬರು ಹೋದ್ರು. ಇಬ್ಬರು ಕೂತಾರೆ. ಇಬ್ಬರಿಗೂ ಎಲೆಯಲ್ಲಿ ಅನ್ನವನ್ನು ಬಡಿಸಿದ್ರು. ಅನ್ನ ಬಡಿಸಿ ಮಕ್ಕಳಿಗೆ ಸಾರು ಬಡಿಸ್ಬೇಕು ಅಂತ ಬಂದು. ಬಲರಾಮ ಸಾರು ಬೇಕಾ ಅಂತ ಕೇಳಿದ್ರು. ಹಾಕಮ್ಮ ಅಂತ ಸಾರು ಹಾಕಿಸ್ಕೊಂಡ. ಕೃಷ್ಣನಿಗೆ ಸಾರು ಕೇಳಬೇಕಲ್ಲ, ಕೇಳಿಲ್ಲ. ಬಲರಾಮ ಸಾರು ಬೇಕೇನು ಕೇಳವನಿಗೆ. ಕೃಷ್ಣ ಸಾರು ಬೇಕೇನಂತೆ ಅಂತ ಬಲರಾಮ ಕೇಳ್ದ. ಅಣ್ಣ ಬೇಡ ಅಂತ ಹೇಳು ಅಂತ ಇವನು ಹೇಳ್ದ. ಎಲ್ಲವೂ ಅವನ ದ್ವಾರ ಆಗಬೇಕು ಹೊರತು ಡೈರೆಕ್ಟಾಗಿ ಅಲ್ಲಿಯೂ ಕೂಡ ಇಲ್ಲ. ಸರಿ ಅವಳೇನು ಹೇಳ್ತಾಳೆ ಹಾಗೇ ನಡೀತು. ಬೆಳಿಗ್ಗೆ ಊಟ ಮುಗಿದೋಯ್ತು, ಮಧ್ಯಾಹ್ನ ಕಳೆಯಿತು. ಎಲ್ಲಿವರೆಗೆ ಬಂತು ಈ ಜಗಳ? ಸಾಯಂಕಾಲ ಮಲಗುವವರೆಗೂ ಬಂತು. ಸಂಜೆ ನಿದ್ರೆ ಮಾಡಬೇಕು. ನಿದ್ರೆ ಮಾಡೋಕ್ಕಾದ್ರೆ ಸಾಮಾನ್ಯವಾಗಿ ಸಣ್ಣ ಮಕ್ಕಳು ತಾಯಿ ಮಡ್ಲಲ್ಲಿ ಮಲ್ಕೊಳ್ತಾರೆ. ಸಣ್ಣ ಮಕ್ಕಳು ತಾಯಿ ಹತ್ರ ಮಲ್ಕೋತಾರೆ, ದೊಡ್ಡ ಮಕ್ಕಳು ದೂರ ಮಲ್ತಾರೆ. ತಂದೆ ಹತ್ರ ಹೇಳ್ತಾರೆ, ಅದು ದೊಡ್ಡವರಾಗಿರ್ತಾರೆ, ದೂರ ಮಲ್ತಾರೆ. ಸಣ್ಣ ಮಕ್ಕಳು ತಾಯಿ ಏನೋ ಕತೆ ಹೇಳ್ತಾಳೆ, ಕತೆ ಹೇಳಿ ಮಲಸ್ತಾಳೆ. ತಾಯಿ ಮೇಲೆ ಒಂದು ಕೈ ಇಟ್ಕೊಂಡು ಮಲ್ಕೊಳ್ತಾರೆ. ತಾಯಿ ಮಗನ ತಲೆ ಮೇಲೆ ಕೈ ಹಿಡ್ತಾ ಚೇ ಅಂತ ಬಡಿತಾ ಸಮಾಧಾನ ಪಡಿಸ್ತಾ ನಿದ್ದೆ ಹೇಳ್ತಾ ಕತೆ ಹೇಳ್ತಾ ಮಲಸ್ತಾಳೆ. ಸಾಮಾನ್ಯವಾಗಿ ತಾಯಿ ಮಕ್ಕಳು ಇರ್ತಕ್ಕಂಥ ಇದು ಒಂದು ಬಾಂಧವ್ಯ, ಒಂದು ಪ್ರೀತಿ, ಒಂದು ಮಮತೆ, ಒಂದು ವಿಶ್ವಾಸ ಎಲ್ಲ ಇರುತ್ತೆ. ಕೃಷ್ಣ ಇವತ್ತು ಮಲ್ಕೊಳ್ಬೇಕು. ಮಾತು ಬಿಟ್ಟಿದ್ದಾರೆ. ಒಬ್ಬರೊಬ್ಬರು ಮಾತಾಡೋ ಹೋಗಿಲ್ಲ. ಒಂದೇ ಕೋಣಿ, ಒಂದೇ ಪಲ್ಲಂಗು, ಒಂದೇ ಗಾದಿ, ಅಲ್ಲೇ ತಾಯಿ ಮಗ ಪ್ರತಿದಿನವೂ ಮಲ್ಕೊಳ್ತಾ ಇದ್ರು. ಇವತ್ತು ಮಾತು ಬಿಟ್ಟಿದ್ದಾರೆ. ಇಬ್ಬರು ಮಾತಾಡೋ ಹಾಗಿಲ್ಲ. ಅಲ್ಲಿ ಹೋಗಿ ಮಲ್ಕೊಳ್ಬೇಕು. ಮೊದಲು ಹೋದವನು ಯಾರು? ಕೃಷ್ಣ. ಮೊದಲು ಊಟ ಆಗಿತ್ತು ಅವನು. ಮಕ್ಕಳು ಊಟ ಮೊದಲು ಆಗ್ತದೆ, ತಾಯಿ ತಂದೆ ಊಟ ನಂತರದಲ್ಲಿ ಆಗ್ತದೆ. ಕೃಷ್ಣನ ಊಟ ಮುಂಚೆ ಬೇಗ ಆಗಿಬಿಟ್ಟಿತ್ತು. ಒಳಗೆ ಹೋಗ್ಬಿಟ್ಟ. ಹೋಗಿ ಪಲಂಗ ಮೇಲೆ ಮಲ್ಕೊಂಡ. ಯೋಚನೆ ಮಾಡ್ದ, ಒಂದೇ ಪಲ್ಲಂಗ ಇದೆ, ಒಂದೇ ಗಾದಿ ಇದೆ, ನಾನು ಇಲ್ಲೇ ಮಲ್ತೇನೆ, ನಮ್ಮ ಅಮ್ಮ ಇಲ್ಲಿ ಮಲ್ತಾಳೆ, ಅಮ್ಮನ ಜೊತೆ ಮಾತಾಡುವಾಗೆಲ್ಲ ಹೇಗೆ ಮಲಗಬೇಕು? ಬುದ್ಧಿವಂತ ಪರಮಾತ್ಮ. ಪರವಾಗಿಲ್ಲ, ಬರಲಿ ತಾಯಿ ಬಂದ್ಮೇಲೆ ನೋಡೋಣ ಅಂತ ಯೋಚನೆ ಮಾಡಿ ತಾನೇನು ಮಾಡ್ದ, ಅದೇ ಪಲಂಗ ಮೇಲೆ ಮಲ್ಕೊಂಡು ಗೋಡೆ ಕಡೆ ಮುಖ ಮಾಡಿ ಮಲ್ಕೊಂಡ. ಬಾಗಿಲ ಕಡೆ ಮುಖ ಮಾಡಲಿಲ್ಲ, ಗೋಡೆ ಕಡೆ ಮುಖ ಮಾಡಿ ಮಲ್ಕೊಂಡ್ಬಿಟ್ಟ. ಪಲಂಗ ಮೇಲೆ ಗೋಡೆ ಕಡೆ ಮುಖ ಮಾಡ್ದ. ತಾಯಿ ಬಂದರೆ ಬೆನ್ನು ಮಾತ್ರ ಕಾಣಬೇಕು ಅವಳಿಗೆ, ನನ್ನ ಮುಖ ಕಾಣಬಾರ್ದು ಅನ್ನುವಂತೆ ಗೋಡೆ ಕಡೆ ಮುಖ ಮಾಡಿ ಮಲಗಿದ. ಸ್ವಲ್ಪ ಹೊತ್ತಾಯಿತು, ತಾಯಿ ಬಂದು ಮಲ್ಕೊಳ್ಬೇಕ ನೋಡ್ತಾಳೆ. ಕೃಷ್ಣ ಮಲಗಿದ್ದಾನೆ. ಕೃಷ್ಣ ಮಲಗಿದ್ದಾನೆ, ಸ್ಥಳ ಇಲ್ಲ. ಅದೇ ಪಲಂಗ ಮೇಲೆ ಮಲ್ಕೋಬೇಕು. ಅವನ ಜೊತೆ ಮಾತು ಬಿಟ್ಟಿದ್ದೀನಿ. ಅವನು ಮಾತಾಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡಿಸ್ಬೇಕು ಅಂತೇನೋ ಅಪೇಕ್ಷೆ ಇದೆ. ಸಾಮಾನ್ಯವಾಗಿ ಇಬ್ಬರು ಯಾರಾದರೂ ಮಾತು ಬಿಟ್ಟರು ಅಂದರೆ ಇಬ್ಬರಿಗೂ ಮಾತಾಡಿಸ್ಬೇಕು ಅಂತ ಆಸೆ ಇರ್ತದೆ.
ಯಾರು ಮುಂಚೆ ಮಾತಾಡಿಸ್ತಾರೆ ಅವರು ಸೋತಂತೆ ಅಂತ ನಿಯಮ. ನಾನು ಯಾಕೆ ಸೋಲಿ ಅಂತ ಕೃಷ್ಣ, ನಾನು ಯಾಕೆ ಸೋಲಿ ಅಂತ ತಾಯಿ. ಇಬ್ಬರು ಸೋಲಿಕ್ಕೆ ತಯಾರಿಲ್ಲ, ಆದ್ರೆ ಇಬ್ಬರಿಗೂ ಮಾತಾಡಬೇಕು ಅಂತ ಅಪೇಕ್ಷೆ ಇದೆ. ಇಬ್ಬರಿಗೂ ಒಬ್ಬರೊಬ್ಬರು ಮಾತಾಡಿಸ್ಲೇಬೇಕು, ಮಾತಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅಪೇಕ್ಷೆನೂ ಇದೆ. ಆದರೆ ಸೋಲಿಕ್ಕೆ ಇಬ್ಬರು ತಯಾರಿಲ್ಲ. ಕೊನೆಗೆ ಎಲ್ಲಿವರೆಗೆ ಬಂತು, ತಾಯಿ ಅವಳು ಬಂದು ಪಲಂಗ ಮೇಲೆ ಕೂತ್ಕೊಂಡ್ಲು. ಅವಳು ಬಾಗಿಲ ಕಡೆ ಮುಖ ಮಾಡಿ ಮಲ್ಕೊಂಡ್ಳು. ಅವನು ಗೋಡೆಗೆ ಮುಖ ಮಾಡಿದಾನೆ, ನಾನು ಬಾಗಿಲ ಹತ್ರ ಮುಖ ಮಾಡಿದೆ ಅಂತ. ಇಬ್ಬರು ಬೆನ್ನು ಮಾತ್ರ, ತಾಯಿ ಹಾಗೂ ಮಗನ ಬೆನ್ನು ಮಾತ್ರ. ಇವಳು ಮುಖ ಇವೊಂದು ಈ ಕಡೆ, ತಾಯಿ ಮುಖ ಆ ಕಡೆ. ರಾತ್ರಿ 11 ಆಯಿತು, ಇಬ್ಬರಿಗೂ ನಿದ್ದೆ ಇಲ್ಲ. 12 ಆಯಿತು, ಇಬ್ಬರಿಗೂ ನಿದ್ದೆ ಇಲ್ಲ. ಮಧ್ಯರಾತ್ರಿ 1 ಗಂಟೆ ಆಯಿತು. ಕೃಷ್ಣನಿಗೆ ಯಾಕೆ ನಿದ್ದೆ ಇಲ್ಲ? ತಾಯಿ ಮೇಲೆ ಪ್ರತಿ ದಿವಸ ನಾನು ಕೈ ಹಾಕಿ ಮಲಗ್ತಾ ಇದ್ದೆ, ತಾಯಿ ಏನೋ ಕತೆ ಹೇಳಿ ಮಲಗ್ತಾ ಇದ್ಲು, ತಾಯಿ ನನ್ನ ಜೊತೆ ಮಾತಾಡ್ತಾ ಇಲ್ಲ, ನಾನು ಆ ಕಡೆ ಮುಖ ಮಾಡಿ ತಾಯಿ ಮೇಲೆ ಕೈ ಹಾಕಿ ಮಲ್ಕೊಳ್ಬೇಕು, ಅಲ್ಲಿವರೆಗೆ ನಿದ್ದೆ ಹತ್ತಾ ಇಲ್ಲ ಅಂತ ಅವನು. ತಾಯಿಗೆ ಪ್ರತಿದಿನ ಮಗನನ್ನ ಪಕ್ಕದಲ್ಲಿ ಕದ್ಕೊಂಡು ಮಗನನ್ನ ಮುದ್ದಾಡ್ತಾ ಮಲಗ್ತಾ ಇದ್ದೆ, ಏನಪ್ಪ ಮಗನ ದೂರದಾನ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ತಾಯಿ ನಿದ್ದೆ ಇಲ್ಲ. ಒಂದೇ ಮಾತ್ರ ಹೇಳಬೇಕು ಅಂದರೆ, ಕೃಷ್ಣ ಸರ್ವೋತ್ತಮನಾದ ಪರಮಾತ್ಮ, ಅವನಿಗೆ ನಿದ್ದೆ ಇಲ್ಲ. ಇವನು ಸರ್ವೋತ್ತಮನಾದ ಪರಮಾತ್ಮ ಅನ್ನೋ ಬುದ್ಧಿ ತಾಯಿಗಿಲ್ಲ. ಇವನಿಗೆ ನಿದ್ದೆ ಇಲ್ಲ, ಅವಳಿಗೆ ಬುದ್ಧಿ ಇಲ್ಲ. ಈ ಅವಸ್ಥೆ ಆಗಿದೆ. ಕೊನೆಗೆ ಪರಮಾತ್ಮ ಮಧ್ಯರಾತ್ರಿ 1 ಗಂಟೆ ಆಯಿತು, ಸೋತು ಬಿಟ್ಟ. ಆದರೆ ಸೋಲು ಒಪ್ಪುಕೊಳ್ಳಿಕ್ಕೆ ತಯಾರಿಲ್ಲ ಪರಮಾತ್ಮ. ಇದನ್ನು ಪುರಂದಾಸರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ದೇವರು ತಾನು ಸೋಲು ಹಾಗಿಲ್ಲ, ಸೋಲು ಪ್ರಸಂಗ ಬರೆದ್ರೆ ಇನ್ನೊಬ್ಬರ ಮೇಲೆ ಹಾಕಿ ಸೋಲ್ತಾನೆ ಹೊರತಾಗಿ ತಾನು ಸೋಲು ಹಾಗಿಲ್ಲ. ತಾಯಿ ಮೇಲೆ ಕೈ ಇಟ್ಟು ಮಲ್ಕೊಳ್ಳೇಬೇಕು, ಮಾತಾಡಿಸ್ಲೇಬೇಕು ಅಂತ ಅಪೇಕ್ಷೆ ಪರಮಾತ್ಮ. ಸೋಲ್ಬಾರ್ದು ಅಂತ ಅಪೇಕ್ಷೆ, ಸೋಲ್ಲೇಬಾರ್ದು, ಆದರೆ ಕೆಲಸ ಆಗಬೇಕು. ಏನು ಮಾಡಬೇಕು? ಗೋಡೆ ಕಡೆಗೆ ಮಲಗಿದ ಪರಮಾತ್ಮ ಇದಕ್ಕೆ ಅಂತ ಅಯ್ಯೋ ಅಂತ ಚೀರಿಬಿಟ್ಟ, ಜೋರಾಗಿ ಚೀರಿಬಿಟ್ಟ. ಅಯ್ಯೋ ಅಂತ ಜೋರಾಗಿ ಶಬ್ದ ಮಾಡೋ. ತಾಯಿ ಏನಾಯ್ತೋ ಕೃಷ್ಣ ಅಂತ ಕೇಳಿದ. ಮಾತಾಡ್ದಿಲ್ಲ ನೀನು ಅಂತ. ಏನಾಯ್ತೋ ಕೃಷ್ಣ ಅಂತ ಕೇಳಿದ. ನೀನು ಮಾತಾಡ್ದಿಲ್ಲ, ಹಾಗೆ ನೀನು ಸೋತ್ ಬಿಟ್ಟಿ ಅಂತ. ಅಯ್ಯೋ ಮೂರ್ಖ, ಯಾಕೆ ಚೀರಿದೆ ಮುಂಚೆ ಅಂತ ಹೇಳಿ, ಏನಿಷ್ಟಾಗಿ ಜೋರಾಗಿ ಚೀರಿದೆ ನೀನು? ದಾಸರು ಹೇಳ್ತಾರೆ, ಪರಮಾತ್ಮ ಯಾಕೆ ಚೀರದ ಕಾರಣ ಏನು ಹೇಳ್ದ ಅಂದ್ರೆ, ಅಮ್ಮ ಗೋಡೆಗೆ ಮುಖ ಮಾಡಿ ಮಲಗಿದ್ದೆ, ಗೋಡೆ ಮೇಲೆ ಏನೋ ಹೀಗೆ ಚಿಕ್ಕದಾದ ಒಂದು ಹುಳ ಹೋದಂತ ಆಯ್ತು. ಚಿಕ್ಕ ಹಾವು ಕಂಡೇನು ಅಂಜಿಗಿ ಬರುತ್ತಿದೆ, ಕ್ಷಣ ಹೊತ್ತು ಎನ್ನ ಕೂಡ ಮಾತನಾಡೆ. ಪರಮಾತ್ಮ ತಾಯಿ ಜೊತೆ ಮಾತು ಬಿಟ್ಟಿದ್ದ. ತಾಯಿ ಹೇಳ್ತಾನಂತೆ, ಅಮ್ಮ ಗೋಡೆ ಮೇಲೆ ಏನೋ ಸಣ್ಣ ಹುಳ ಹೋದಂತ ಆಯ್ತು. ಚಿಕ್ಕ ಹಾವು ಕಂಡೇನು ಅಂಜಿಗಿ ಬರುತ್ತಿದೆ. ಯಾರಿಗೆ ಅಂಜಿಕೆ ಬರ್ತದೆ? ಹಾವು, ಚಿಕ್ಕ ಹಾವು ಕಂಡೇನು ಅಂಜಿಕೆ ಬರುತ್ತಿದೆ ಅಂತೆ. ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಜೀವನವೆಲ್ಲ ಹಾವಿನ ಮೇಲೆ ಮಲಗಿದ ಸ್ವಾಮಿ ಅವನು. ಶೇಷಾಯ್ಯಾರ ಪರಮಾತ್ಮ ವೈಕುಂಠದಲ್ಲಿ ಅಖಂಡವಾಗಿ ಹಾವಿನ ಮೇಲೆ ಮಲಗಿದ ಪರಮಾತ್ಮ ಇವತ್ತು ಹೇಳ್ತಾನೆ, ಚಿಕ್ಕ ಹಾವು ಕಂಡೇನು ಅಂಜಿಕೆ ಬರುತ್ತಿದೆ, ಕ್ಷಣ ಹೊತ್ತು ಎನ್ನ ಕೂಡ ಮಾತನಾಡೆ. ತಾಯಿ ಕೇಳ್ದಂತಮ್ಮ, ಸ್ವಲ್ಪ ನನ್ನ ಜೊತೆ ಮಾತಾಡ್ಸಮ್ಮ, ನೀ 2 ಮಾತಾಡು, ತಾನೇ ನಿದ್ದೆ ಹತ್ತದೆ ಅಂದ. ತಾಯಿಗೆ ಹಬ್ಬ, ನಾನು ಯಾವಾಗ ಮಾತಾಡಲಿ ಅಂತ ನಾನು ಕಾಯ್ತಾ ಇದ್ದೆ. ಬಾರಪ್ಪ ಬೇಗ ಬಾ ಅಂತ ಬಾಚಿ ತಬ್ಬಿ ಹಬ್ಬಿಕೊಂಡು ಮಲ್ಕೊಂಡ್ಲಂತೆ. ಆಮೇಲೆ ನಿದ್ದೆ ಹತ್ತು ಬಿಡ್ತು.